ನಮಸ್ಕಾರ. ಸರ್ಕಾರಿ PM ಶ್ರೀ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುಡ್ಬಿ, ತಾಲೂಕು ಬಸವ ಕಲ್ಯಾಣ, ಜಿಲ್ಲಾ ಬೀದರ್. ದಾಖಲಾತಿ ಹಿಡಿದುಕೊಂಡು ಒಳ್ಳೆಯ ಶೈಕ್ಷಣಿಕ ಚಟುವಟಿಕೆಗಳನ್ನು ನಿರಂತರವಾಗಿ ನಡೀತಾ ಇದ್ದಾವೆ. ಈ PM ಶ್ರೀ ಶಾಲೆಯಿಂದ ನಮಗೆ ಸಾಕಷ್ಟು ಸೌಲಭ್ಯಗಳನ್ನು ಬಂದಿವೆ. ಒಂದನೇದಾಗಿ LKG UKG ಪ್ರಾರಂಭ ಮಾಡಲಾಯಿತು. ಅದಾದ ನಂತರ LKG UKG ಮಕ್ಕಳಿಗೆ ಪೀಠೋಪಕರಣಗಳು ಅಂದ ಚಂದ ನಮಗೆ ಸಾಕಷ್ಟು ಚಟುವಟಿಕೆಗಳಿಗೆ ಅನುದಾನ ಬಂತು. ಅದರಲ್ಲಿ TLMಗಳು ಮತ್ತು ಇಕೋ ಕ್ಲಬ್ಬು ಈಗಾಗಲೇ KKRDBಲಿಂದ 5 ಕೋಣೆಗಳು ನಡೀತಾ ಇವೆ. ಇನ್ನೂ 5 ಕೋಣೆಗಳು ಮಂಜೂರಾಗಿವೆ ಅಂತ ಹೇಳ್ತಾ ಇದ್ದಾರೆ. ಈಗ PM ಶ್ರೀ ವತಿಯಿಂದ ಗ್ರಂಥಾಲಯ ಕಟ್ಟಡ ನಡೀತಾ ಇದೆ. ಎಲ್ಲವೂ ಕೂಡ RCC ಮಟ್ಟಕ್ಕೆ ಬಂದಿವೆ. ಇಲ್ಲಿ ಎಲ್ಲ ಮಕ್ಕಳು ಗಣಕಯಂತ್ರ ಕಂಪ್ಯೂಟರ್ ಶಿಕ್ಷಣ ಪಡಿತಾರೆ. ಕರಾಟೆ, ಯೋಗ, ಸಂಗೀತ ಮತ್ತು ವೃತ್ತಿ ಶಿಕ್ಷಣ. ಆಟದ ಸಾಮಗ್ರಿಗಳು, ವಿಜ್ಞಾನ ಸಾಮಗ್ರಿಗಳು, ಗಣಿತ ಸಾಮಗ್ರಿಗಳು, ಶಾಲಾ ಅನುದಾನ, ಹೀಗೆ ಸಾಕಷ್ಟು ಸವಲತ್ತುಗಳು ಕೊಟ್ಟರು. ಅನುದಾನ ಬಂದಿತ್ತು. ಅದರಲ್ಲಿ ನಾವು ಒಳ್ಳೆಯ ರೀತಿಯಾಗಿ ಬಳಕೆ ಮಾಡಿಕೊಂಡಿದ್ದೇವೆ. ಇವೆಲ್ಲದರ ಜೊತೆಗೆ ದಿನದ ಶಾಲಾ ಶೈಕ್ಷಣಿಕ ಚಟುವಟಿಕೆ ಜೊತೆಗೆ ಶೈಕ್ಷಣಿಕ ಪೂರಕ ಜೊತೆಗೆ ಇತರ ಮಕ್ಕಳ ಸರ್ವಾಂಗೀಣ ವ್ಯಕ್ತಿತ್ವ ಬೆಳವಣಿಗೆ ಸಹಾಯಕವಾಗುವಂಥ ಎಲ್ಲ ಶಿಕ್ಷಕರು ಇಲ್ಲಿ ಕೆಲಸ ಮಾಡ್ತಿರೋ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಗ್ರಾಮದ ಪಾಲಕರು, ಪೋಷಕರು ಈ ಶಾಲೆ ಕಡೆ ಆಕರ್ಷಣೆ ಹೆಚ್ಚಿನ ದಾಖಲಾತಿ ಮಾಡಲಿಕ್ಕೆ ಭಾಳಷ್ಟು ಮುಂದೆ ಬರ್ತಿದ್ದಾರೆ. ಬಿಸಿ ಊಟ ಚೆನ್ನಾಗಿ ಮಾಡ್ತಾಯಿದ್ದೆವು. ಮೊಟ್ಟೆ ಮತ್ತು ಬಾಳೆಹಣ್ಣು ಕೂಡ ಮಕ್ಕಳಿಗೆ ಕೊಡ್ತಾಯಿದ್ದೆವು. ರಾಗಿ ಮಾಲ್ಟು ಮತ್ತು ಮಕ್ಕಳಿಗೆ ಇನ್ನೂ ಒಳ್ಳೆ ಪೌಷ್ಟಿಕಾಂಶ ಇದ್ದಿರ್ತಕ್ಕಂಥ ಆಹಾರವನ್ನು ನಾವು ಡೈಲಿಯಾಗಿ ಅವ್ರಿಗೆ ಮಾಡ್ತಾಯಿದ್ದೀವಿ. ಉತ್ತಮವಾಗಿರ್ತಕ್ಕಂಥ ಇಲ್ಲಿ ಅಡುಗೆಯವರಿಗೆ ಅಡುಗೆ ಸಹಾಯಕರಿಗೆ ನಾನು ಖುದ್ದಾಗಿ ಹೇಳಿಬಿಟ್ಟಿನಿ, ಎಷ್ಟು ಮಕ್ಕಳು ಊಟ ಮಾಡ್ತಾರೆ, ಎಷ್ಟು ತರಕಾರಿ ನಿಮಗೆ ಬೇಕು ಅಷ್ಟು ಕೂಡ ಹಾಕಿ. ನೀವು ಯಾವುದೇ ರೀತಿ ತರಕಾರಿಗಾಗಲಿ ಅದಕ್ಕಾಗಲಿ ಅಲ್ಲಿ ಯಾವುದೇ ಮುಜುಗರ ಬೇಡ ಅಂತ ಹೇಳಿದ್ದೇನೆ. ಹಾಗಾಗಿ ಮಕ್ಕಳು ಕೂಡ ಒಳ್ಳೆ ರೀತಿಯಾಗಿ ಆರೋಗ್ಯವಾಗಿದ್ದಾರೆ. ಗ್ರೌಂಡ್ ಆದ ನಂತರ ಮಕ್ಕಳಿಗೆ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಪಾರ್ಟಿಸಿಪೇಟ್ ಮಾಡುವ ಹಾಗೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗಾಗಲೇ ಜಿಲ್ಲೆಗೂ ಹೋಗಿದ್ದಾರೆ ಆಟದಲ್ಲಿ ಮತ್ತು ಸಂಸ್ಕೃತ ಕಾರ್ಯಕ್ರಮಗಳಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಮಕ್ಕಳು ಫಸ್ಟ್ ಬಂದಿದ್ದಾರೆ. ಅದನ್ನು ಕೂಡ ನಮ್ಮಲ್ಲಿ ರೆಕಾರ್ಡ್ಸಿದೆ. ಎಲ್ಲವೂ ಕೂಡ ಮತ್ತು ನಮ್ಮ ಶಾಲೆ ಜಿಲ್ಲೆಗೆ ಪ್ರಥಮ ಶಾಲೆ ಅಂತೇಳಿ PM ಶ್ರೀ ಅವಾರ್ಡು ಕೂಡ ಆಗಿದೆ. ಈ ಶಾಲೆ ಒಂದು ಉತ್ತಮ ಗುಣಮಟ್ಟದ ಶಾಲೆ. ಈ ಒಂದು ರಾಜ್ಯನೇ ಈ ಕಡೆ ತಿರುಗಿ ನೋಡುವಂಥ ಒಂದು ಶಾಲೆ ಮಾಡುವಂಥ ವಿಚಾರವನ್ನು ನಾನು ಹಮ್ಮಿಕೊಂಡಿದ್ದೇನೆ. ನಾನು ಯಶಸ್ವಿ ಆಗ್ತೀನಿ. ನನಗೆ ಆ ಒಂದು ಭರವಸೆ ಇದೆ. ಜೈ ಹಿಂದ್, ಜೈ ಕರ್ನಾಟಕ.